ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಜಾಯ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ಹೋದ ಸರಿ ಕೊಟ್ಟ ಎಲ್ಲೋ ಪೇಂಟ್ ಸ್ವಲ್ಪ ಉಳಿದಿತ್ತು, ಹಾಗೆ ಸ್ವಲ್ಪ ಹೊಡೆಯೋಣ ಅಂತ ಹೇಳಿ ಹೊಡಿತಿದ್ವಿ. ಗೋಲ್ಗೊಪ್ಪ ತಿನ್ನೋದೇ ತುಂಬ ದಿನ ಆಗಿತ್ತು. ಹೇಗೂ ಅಂಗಡಿಗೆ ನಾನು ನಯನ ಹೋಗಿದ್ವಿ. ಹಾಗೆಯೇ ಗೋಲ್ಗೊಪ್ಪವನ್ನು ತೆಗೊಂಡು ಮನೆಗೆ ಬಂದು ಸರಿಯಾಗಿ ಸ್ವಾದವನ್ನು ಸವಿದ್ವಿ. ಅದಾದ ಮೇಲೆ ಗಣೇಶ ಚತುರ್ಥಿಗೆ ಡ್ಯಾನ್ಸ್ ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ಗುರುವಾರನೇ ಡ್ರೆಸ್ ನೋಡೋಣ ಅಂತ ಹೇಳಿ ಹೋಗಿದ್ವಿ ಸಂಜೆ ಹೊತ್ತಿಗೆ. ಬಟ್ ಒಂದು ಅಂಗಡಿಯಲ್ಲಿ ಇರಲಿಲ್ಲ. ಹಾಗಾಗಿ ಮರುದಿನ ನಾವು ಮತ್ತೊಂದು ಉಜಿರೆಯಲ್ಲಿರುವ ಅಂಗಡಿಗೆ ಹೋಗಿ ನೋಡಿಕೊಂಡು ಯಾವುದು ಬೇಕೋ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಮಕ್ಕಳೆಲ್ಲ ಡ್ಯಾನ್ಸ್ ಕಲೀಲಿಕ್ಕೆ ಬರ್ತಾಯಿದ್ರು. ಹಾಗೆ ವಿಡಿಯೋ ಕ್ಲಿಪ್ಪು ಒಂದೂ ತೆಗಿಲಿಲ್ಲಲ್ಲ ಅಂತ ಹೇಳಿ ನೆನಪು ಮಾಡ್ಕೊಂಡು ಒಂದು ಕ್ಲಿಪ್ ತೆಗೆದೆ. ಆ್ಯಂಡ್ ಪಕ್ಕದ ಮನೆಯಲ್ಲಿ ಫಂಕ್ಷನ್ ಇತ್ತು, ಮದರಂಗಿ ಫಂಕ್ಷನ್, ಮದರಂಗಿ ಮದುವೆ, ಡಿನ್ನರಿಗೆ ಎಲ್ಲದಕ್ಕೂ ಹೋಗಿದ್ವಿ. ಆ್ಯಂಡ್ ತಯಾರಾಗ್ತಿದ್ವಿ ನೋಡಿ ಡ್ಯಾನ್ಸಿಗೆ ತಯಾರಾದಮೇಲೆ ಒಂದಷ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಫೋಟೋಗ್ರಫಿ ಅಂತೂ ಮುಗ್ದಿತ್ತು, ಹಾಗೆ ವಿಡಿಯೋಗ್ರಫಿಯನ್ನು ಮಾಡೋಣ ಅಂತ ಹೇಳಿ ನಾನೊಬ್ಬಳೇ ಮಾಡ್ತಾ ಇದ್ದೇನೆ. ಮಕ್ಕಳೆಲ್ಲ ಆ ಕಡೆ ಈ ಕಡೆ ಕಾಟ ಕೊಡ್ತಾಯಿದ್ರು. ಡ್ಯಾನ್ಸ್ ಉಂಟು ಎಂಬ ಖುಷಿಗೆ ಸರಿಯಾಗಿ ಚಹಾ ತಿಂಡಿ ಏನು ಕುಡಿಲಿಲ್ಲ. ಮಕ್ಕಳೆಲ್ಲ ಕುಡಿತಾ ಇದ್ದರು. ನಾನು ಜಸ್ಟ್ ರೆಡಿ ಆಗ್ತಾನೆ ಕೂತ್ಕೊಂಡು ಬಿಟ್ಟಿದ್ದೆ ಆ್ಯಂಡ್ ವಿಡಿಯೋ ಕೂಡ ಮಾಡ್ತಾಯಿದ್ದೆ ಅದೇ ಟೈಮ್ನಲ್ಲಿ. ಈ ವಿಡಿಯೋಸ್ಗಳನ್ನು ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ನೋಡಿ ಆಯಿತಾ. ಡ್ಯಾನ್ಸ್ ಫಂಕ್ಷನ್ ಎಲ್ಲ ಅಚ್ಚುಕಟ್ಟಾಗಿ ಮುಗೀತು ಆ್ಯಂಡ್ ಮೆಡಲ್ ಕೂಡ ಕೊಟ್ಟರು. ನಾನು ಒಳಗೆ ಹೋಗಿರಲಿಲ್ಲ, ನೆಕ್ಸ್ಟ್ ಡ್ಯಾನ್ಸ್ಗೆ ಬೇರೆ ಪ್ರಿಪೇರ್ ಆಗಲಿಕ್ಕಿತ್ತು. ಆ್ಯಂಡ್ ಅವರೇ ಬಂದು ನನಗೆ ಹಾಕಿದ್ರು ಹಾರವನ್ನು. ನಾವ್ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆದರೂ ವಿಸಿಲ್ಗಳೆಲ್ಲ ಹೊಡೆದದ್ದು ನೋಡಿ ತುಂಬ ಖುಷಿಯಾಯಿತು. ಆ್ಯಂಡ್ ಯಾವುದಕ್ಕೂ ಹೊಡೆಯದೆ ನಮ್ಮದಕ್ಕೆ ಮೊದಲು ಹೊಡೆದದ್ದು ನೋಡಿದರೆ ಮತ್ತೂ ಖುಷಿ ಆಗ್ತಿತ್ತು. ನಮ್ಮ ಡ್ಯಾನ್ಸ್ ಒಂಥರ ಯುನೀಕ್ ಆಗಿತ್ತು. ಈ ಸಾರಿ ಸಾಂಗ್ ಸೆಲೆಕ್ಷನ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿ ಆಗಿದೆ, ಬಟ್ ನನಗೊಂಥರ ಇನ್ನೂ ಎಕ್ಸ್ಪ್ರೆಷನ್ ಕೊಡ್ಬೋದಿತ್ತು ಅಂತ ಹೇಳಿ ಅನಿಸ್ತಾ ಇತ್ತು. ನಾನು ಕೇಕ್ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ನೋಡಿ, ನಿಮಗೆ ಬೇಕಾದಷ್ಟು ಐಡಿಯಾಸ್ಗಳು ಸಿಗ್ತದೆ. ರೈನ್ಬೋ ಕೇಕ್ ಆಗಿರ್ಬೋದು, ರೆಡ್ ಫಾರೆಸ್ಟ್, ಬ್ಲ್ಯಾಕ್ ಫಾರೆಸ್ಟ್, ರೆಡ್ ವೆಲ್ವೆಟ್. ದೀಪಾವಳಿ ವಿಶೇಷಕ್ಕಾಗಿ ಫೋಟೋಸ್ಗಳು ಹಾಗೂ ಆರ್ಟಿಕಲ್ಸ್ಗಳನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಚಿರುಷ್ ಡ್ರಾಯಿಂಗ್ ಮಾಡ್ತಿದ್ದೆ. ನಾನು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಹೇಳಿಕೊಡ್ತಾ ಇದ್ದೆ. ನಮ್ಮ ಮನೆಗೊಂದು ಚಿಟ್ಟೆ ಬಂದಿತ್ತು. ಇದು ನೋಡಿ ನನ್ನ ಹತ್ರನೇ ಕೂತಿತ್ತು, ಮೂವ್ ಮೇಲೆ ಕೂತಿತ್ತು. ಬಟ್ ವಿಡಿಯೋ ತೆಗಿಯೋಣ ಅಂತ ಹೋಗುವಾಗ ಅದು ಕೈ ಮೇಲೆ ಬಂದು ಕೂತು, ಡ್ರೆಸ್ ಮೇಲೆ ಬಂದು ಕೂತು. ಪಾಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಿತ್ತು ಅಂತ ಹೇಳಿ ಅನಿಸುತ್ತೆ. ಆ್ಯಂಡ್ ಬೇರೆ ಕಡೆ ಎಲ್ಲಿ ಇಟ್ಟರೂ ಕೂಡ ಇರುವೆಗಳು ಬಂದು ಮುತ್ಕೊಳ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಕೈಯಲ್ಲೇ ಇಟ್ಕೊಂಡಿದ್ದೆ. ಅದಾದಮೇಲೆ ನನ್ನ ರೂಮಿಗೆ ಶಿಫ್ಟ್ ಮಾಡಿ ಅದು ಜೀವ ಇರೋವರೆಗೂ ನೋಡಿಕೊಂಡೆ. ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದು ಹೊತ್ತು ನನ್ನ ಹತ್ರ ಒಂದು ಚಿಟ್ಟೆ ಬಂದು ಕೂತದ್ದು ಅಂತ ಹೇಳಿದರೆ. ಎಲ್ಲವೂ ಬಂದು ಓಡಿ ಹೋಗ್ತಿತ್ತು ಅಷ್ಟೇ ಹಿಡಿಯೋ ಮುಂಚೆ. ನಾನು ಗಣೇಶ ಚತುರ್ಥಿಯ ದಿನ ಸ್ವಲ್ಪ ರಿಹರ್ಸಲ್ ಮಾಡುವ ವೀಡಿಯೋಸ್ಗಳನ್ನು ಮಾಡೋಣ ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ತುಂಬ ಟೈಮ್ ಇತ್ತು ಮನೆಯಲ್ಲೇ. ಮಕ್ಕಳು ಬರುವಾಗ ಲೇಟ್ ಆಯಿತು. ಹಾಗಾಗಿ ಆ ಟೈಮ್ ನಾನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೋಸ್ಕರ ವೀಡಿಯೋಸ್ಗಳನ್ನು ಮಾಡ್ತಾ ಕೂತೆ. ಆ್ಯಂಡ್ ಇದು ಕೆಲವೊಂದಷ್ಟು ಪಿಕ್ಸ್ಗಳು ಗಣೇಶ ಚತುರ್ಥಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್.